ನಡೆಸಿದ್ದೀರಾ? ಈಗ ಮೈಸೂರು ಡಿವಿಷನ್ ಮಾಡಬೇಕಾಗಿದೆ, ಮಾದೇಶ್ವರ ಬೆಟ್ಟದಲ್ಲಿ ಮಾಡೋಣ ಅಂತ ಸಜೆಸ್ಟ್ ಮಾಡಿದ್ರು. ಸ್ವಲ್ಪ ಹಿಂದೆ ಸರ್, ಚಾಮರಾಜನಗರದಲ್ಲಿ ಬಹಳ ಹಿಂದುಳಿದ ಅದೆಲ್ಲ ತೊಲಗಿಸಿದ್ದೀರಾ ಸರ್? ಈಗ ತೊಳೆದಾಕಿದ್ದೀರಾ? ಮೂಢನಂಬಿಕೆಗಳು ಅವರದ್ದೇನು ಸತ್ಯ ಇಲ್ಲ. ಅದೇನಾಗಿದೆ, ಮೌಢ್ಯಗಳು ಇದಾವಲ್ಲ, ಅದರಿಂದೇನೆ ಸಮಾಜದಲ್ಲಿ ಬಹಳಷ್ಟು ಪ್ರಗತಿಗೆ ಅಡ್ಡ ಬಂದಿರ್ತಕ್ಕಂಥದ್ದು. ಅದಕ್ಕೆ ನಾನು ಒಂದು 15-20 ಸಾರಿ ಬಂದಿರ್ಬೇಕು ಚಾಮರಾಜನಗರ. ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ತಲ್ಲ. ಹೌದು, ನಿಮ್ಮ ಕುರ್ಚಿ ಗಟ್ಟಿ ಆಗುತ್ತೆ ಅಂತ ಯಾವಾಗ ಹೇಳ್ತೀರಾ ಸರ್? ಚಾಮರಾಜನಗರ ಬಂದಾಗಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ ಅಂತ. ನಾನು ಈಗ ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ. ನಿನ್ನೆ ಪ್ರಾಧಿಕಾರದ ಸಭೆ ಕೂಡ ಆಯಿತು ಸರ್. ಏನೆಲ್ಲ ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದೀರಾ? ಅನುಮೋದನೆ ಹೇಳಿದ್ದೀನಿ, ಸೂಚನೆ ಕೊಟ್ಟಿದ್ದೀನಿ. ಒಂದು ಬಿಪಿ ರೇಸ್ ಇರೋದು, ಎರಡನೇದು ಈ ಚಾಮರಾಜ ಬೆಟ್ಟದ ಮಾದೇಶ್ವರ ಬೆಟ್ಟದ ಮೇಲೆ ಆಗ್ಬಾರ್ದು. ಮೂರನೇದು ಲಾಡು ಇದೆಯಲ್ಲ, ಅದನ್ನು ಕಮ್ಮಿ ರೇಟ್ನಲ್ಲಿ ತಿರುಪತಿಯಲ್ಲಿ ಏನು ಮಾಡ್ತಾರೆ ಅದೇ ರೀತಿಯಲ್ಲಿ ನೋಡ್ಕೊಂಡು ಇದು ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಆಮೇಲೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು. ಸರ್, ವಿನಯ್ ಕುಲಕರ್ಣಿ ಅವ್ರ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಅವರದ್ದೇ ಅವರು ದ್ವೇಷದ ರಾಜಕಾರಣ ಮಾಡ್ತಾರೆ. ಅವ್ರು ಈಗ ಸರ್ಕಾರ ಮಾಡಿಸ್ತಾರೆ ಅವ್ರಿಗೆ. ಗೊತ್ತಿಲ್ಲ, ಇದಕ್ಕಿದ್ದಲೇ ಅವರ ಮನೆ ಮೇಲೆ ದಾಳಿ ಮಾಡೋದು ಏನು ಯಾರು ಕೈವಾಡ ಇರಬೇಕಲ್ಲ. ಬಿಜೆಪಿ ಅವ್ರಿಗೆ ಯಾಕೆ ಮಾಡಲ್ಲ? ಬಿಜೆಪಿ ಅವರೆಲ್ಲ ಸಾಕಾಗ